ಮಾಮ್ ಅದೇನ್ ಮೆಸೇಜ್ ಅಂತ ನೋಡ್ಬಾರ್ದಾ? ಅವಾಗ್ಲಿಂದ ನೋಟಿಫಿಕೇಶನ್ ಬರ್ತಾನೆ ಇದೆ. ಬಂದ್ರೆ ಬರುತ್ತೆ ರಮ್ಯಾ, ಮೊದಲು ನಿನ್ಗೆ ಏನಾಗಿದೆ ಅಂತ ನೋಡೋ ತನಕ ನನಗೆ ಬೇರೆ ಏನು ಬೇಡ. ಯಾರಿಗೇನ್ ಎಮರ್ಜೆನ್ಸಿ ಆಗಿದೆಯೋ ಏನೋ, ಆದ್ರೆ ಏನು ಮಾಡಕ್ಕಾಗಲ್ಲ. ನನ್ಗೆ ಈ ಪ್ರಾಬ್ಲಮೇ ದೊಡ್ಡದು. ಮಾಮ್ ಇವಾಗ ನೋಡ್ತೀಯಾ ಇಲ್ವೋ? ರಮ್ಯಾ, ಐ ಆಲ್ರೈಟ್? ನೋವಲ್ಲಿ ತುಂಬಾ ಫ್ರಸ್ಟ್ರೇಟ್ ಆಗ್ತಿದೆ ವಿರಾಜ್, ನೀನ್ ಬೇಗ ಹೋಗು. ಹಾಂ ಸರಿ. ನೀನೇ ಮೆಸೇಜ್ ಮಾಡಿದ್ಯಲ್ಲೇ? ಮಾಮ್ ನಾನು ಆಗ್ಲೇ ಮಾಡಿದ್ದು ಮೆಸೇಜು, ಇವಾಗ ಬೇರೆ ಯಾರೋ ಮಾಡಿರ್ಬೇಕು ನೋಡು. ನಾನು ವಿರಾಜ್ ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೇ. ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಕಾರಿಂದ ಇಳಿ. ನೀನು ಯಾರು ಬರೋಕೆ ಹೇಳಿದ್ದು? ನಾನು ಆರಾಮಾಗೇ ಇದ್ದೀನಿ. ಕಾರಿಂದ ಕೆಳಗಿಳಿ. ಅಂದ್ರೆ ರಮ್ಯಾ ಮಾಡ್ತಿರೋದು ನಾಟಕನಾ? ವಿರಾಜ್ ನನ್ನ ಜೊತೆ 2 hours ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಸ್ವಲ್ಪ ರಮ್ಯಾ, ಇನ್ನೇನು ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತೀನಿ. ಛೇ, ಮಿಸ್ ಮೂಗುತಿನ ಕಾಲೇಜ್ ಹತ್ರ ಬರೋಕ್ಕೆ ಹೇಳಿದೆ. ಈಗ ರಮ್ಯನ್ ಬಿಟ್ಟು ಹೇಗೆ ಹೋಗ್ಲಿ? ವಿರಾಜ್, ಕಾರ್ ಸ್ಟಾಪ್ ಮಾಡ್ತೀಯಾ? ಅಲ್ಲ ಆಂಟಿ, ರಮ್ಯನ್ ಕಾಲು ನೋವ್ತಿದೆ. ಏನಾಯ್ತು? ಕಾರ್ ನಿಲ್ಲಿಸು ವಿರಾಜ್. ಆಂಟಿ, ರಮ್ಯಂಗೆ ಕಾಲು ನೋವು ತುಂಬ ಜಾಸ್ತಿ ಆಗ್ತಿದೆ. ನೀವು ನೋಡಿದ್ರೆ ಗಾಡಿ ನಿಲ್ಲಿಸು ಅಂತ ಹೇಳ್ತಿದ್ದೀರಾ? ನಿಮ್ಮ ಅಂಕಲ್ ಮೆಸೇಜ್ ಮಾಡಿದ್ರು, ಅರ್ಜೆಂಟ್ ಮನೆಗೆ ಬಾ ಅಂತ ಹೇಳಿದ್ದಾರೆ. ಅಂಕಲ್ ದುಬೈಗೆ ಹೋಗಿಲ್ವಾ? ನಿಂಗೆ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮ್ ಇಲ್ಲ. ನೀನು ರಮ್ಯನ್ ಕರ್ಕೊಂಡೋಗು, ನಾನು ಮನೆಗೆ ಹೋಗ್ತೀನಿ. ಏನಾದರೂ ಪ್ರಾಬ್ಲಮ್ ಆಂಟಿ? ನಾನು ಬರ್ತೀನಿ. ಅಯ್ಯೋ, ನೀನು ರಮ್ಯನ್ ನೋಡ್ಕೋ ವಿರಾಜ್, ನಾನು ಹೋಗ್ತೀನಿ, ಪರವಾಗಿಲ್ಲ. ಆಂಟಿ, ಆಂಟಿ! ವಿರಾಜ್ ನೀನ್ ಹೊರಡು, ಮನೆ ಪ್ರಾಬ್ಲಮ್ ಮಾಮ್ ನೋಡ್ಕೊಂತಾರೆ. ನನಗೆ ಕಾಲು ಜಾಸ್ತಿ ಆಗ್ತಿದೆ, ಪ್ಲೀಸ್. ಸರಿ. ವಿಕ್ಕಿ ಹೇಳಿದ್ಕಿಂತ 10 ನಿಮಿಷ ಲೇಟಾಗಿ ಬಂದಿದ್ದೀನಿ. ಅವರು ನನಗೋಸ್ಕರ ಕಾದು ಕಾದು ಹೊರಟೋದ್ರ. ಫ್ರೆಂಡ್ಗೋಸ್ಕರ 10 ನಿಮಿಷನೂ ಕಾಯಕ್ಕಾಗಲ್ವಾ? ಆದ್ರೂ ನಾನು ಅವ್ರು ಹೇಳಿದ ಟೈಮಿಗೆ ಬರ್ಬೇಕಿತ್ತು. ಸೀದಾ ಅವನ ಹತ್ರ ಕೇಳ್ಬಿಡು, ಯಾಕೆ ಪದೇ ಪದೇ ಮೀಟ್ ಆಗ್ತೀರಾ, ಏನ್ ಸಮಾಚಾರ ಅಂತ. ನಮ್ಮಿಬ್ಬರ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ ಅಲ್ವಾ ಅಂತ ನಾನು ಇವತ್ತು ಕೇಳೇ ಬಿಡ್ತೀನಿ. ಏನಾಗುತ್ತೋ ಆಗ್ಲಿ. ರಮ್ಯನ್ ನೋಡಿ ಇವತ್ತು ನನಗೆ ಅಯ್ಯೋ ಪಾಪ ಅನ್ನಿಸ್ತು. ನಮ್ಮನೆ ಮಗ ಮಾಡಿದ ತಪ್ಪಿಗೆ ಅವಳು ಎಲ್ಲರ ಹತ್ರನೂ ಮಾತು ಕೇಳಬೇಕಾಗಿ ಬಂತು. ಭವಾನಿ ಅದ್ಕೆ, ನೀವು ಅಯ್ಯೋ ಪಾಪ ಅನ್ಕೊಂಡು ಬ್ರೋಕರ್ ಕೆಲಸ ಮಾಡಿರ್ಲಿಲ್ಲ ಅಂದಿದ್ರೆ ರಮ್ಯಾ ಯಾರ ಹತ್ರನೂ ಏನು ಅನ್ನಿಸ್ಕೊಳ್ತಾ ಇರ್ಲಿಲ್ಲ. ಮೊದಲು ಅವಳ ಮದ್ವೆ ವಿಷಯದಲ್ಲಿ ಮೂಗ್ ತೂರ್ಸೋದನ್ನ ಬಿಡಿ. ಇದ್ರಲ್ಲಿ ಭವಾನಿ ಇದೇನು ತಪ್ಪಿದೆ? ರಮ್ಯನಿಗೆ ಈ ಮನೆಯಿಂದ ವಿರಾಜಿಂದ ಅನ್ಯಾಯ ಆಗಿದೆ. ಅದನ್ನ ಭವಾನಿ ಸರಿ ಮಾಡಕ್ ನೋಡಿದ್ಲು ಅಷ್ಟೇ. ಹಾ, ಬಿಟ್ರೆ ಈ ಮನೆಯವರೆಲ್ಲ ಸೇರಿ ರಮ್ಯಾ ಸಿಂಪತಿ ಅಸೋಸಿಯೇಷನ್ ನ ಶುರು ಮಾಡೋ ಹಾಗಿದ್ದೀರಾ. ಮನೆ ಮಗ ವಿರಾಜ್ಗೆ ಆಗ್ತಿದ್ದ ನೋವು ಯಾರ ಕಣ್ಣಿಗೂ ಕಾಣಿಸ್ಲಿಲ್ಲ. ಇಷ್ಟ ಇಲ್ದಿರೋ ಮದ್ವೆಗೆ ಒಪ್ಪಿದಕ್ಕೆ ಯಾರಿಗೂ ಏನು ಅನ್ನಿಸ್ಲಿಲ್ಲ. ಅದಕ್ಕೆ ವಿರಾಜ್ ಬಾಯ್ ಬಿಟ್ಟು ಹೇಳಿದ್ನಲ್ಲ, ಅವನ್ ಪಾಪಿ ಆದ, ರಮ್ಯಾ ಮಾತ್ರ ಎಲ್ರಿಗೂ ಪಾಪ ಆದ್ಲು. ವೆರಿ ನೈಸ್. ಶಾಶ್ವತಿ, ವಿರಾಜ್ ಸರಿಯಾಗಿ ಮಾಡ್ದ ಶಾಶ್ವತಿ. ಇದು ಅವನ ಜೀವನ. ಆದರೆ ನಮ್ಮನೇಲಿ ರಮ್ಯಂಗೆ ಅವಮಾನ ಆಗಿದ್ದು
ನಂಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಅವಳು ಒಂದು ಹೆಣ್ಣುಡುಗೆ, ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ.